ಸದ್ಯ ಇತ್ತೀಚಿನ ದಿನಮಾನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪರೋಕ್ಷವಾದಂತೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ನಡೆ ಕೂಡ ಬಹಳ ವಿಭಿನ್ನವಾಗಿದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆಯನ್ನ ಈಗ ಮತ್ತೆ ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ಏನಾಗ್ತಾ ಇದೆ ಹಾಗಾದ್ರೆ ಬನ್ನಿ, ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಡಿಕೆಶಿ ಹಿಂದುತ್ವ ಜಪ, ಕಾಂಗ್ರೆಸ್ನಲ್ಲಿ ಕಂಪನ. ಮೌನಕ್ಕೆ ಶರಣಾಗಿದ್ಯಾಕೆ ಕನಕಪುರ ಬಂಡೆ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡವಳಿಕೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಬಿಸಿತುಪ್ಪವಾಗಿದೆ. ಅನಿವಾರ್ಯವಾಗಿ ಎದುರಾಳಿಗಳು ಕೂಡ ಬಂಡೆ ಬೆನ್ನಿಗೆ ನಿಲ್ತಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ವಿರೋಧಿಗಳ ಸಿಟ್ಟಿಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಈಶಾ ಕಾರ್ಯಕ್ರಮಕ್ಕೆ ಹೋಗಿ ಡಿಸಿಎಂ ತಪ್ಪು ಮಾಡಿದ್ರು ಅಂತ ಕೆಂಡ ಕಾರುತ್ತಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೆ. ಬಂಡೆಗೆ ಸತೀಶ್, ಎಂ.ಬಿ. ಪಾಟೀಲ್ ಬೆಂಬಲ. ನನ್ನಣ್ಣ ಸಿಎಂ ಆಗಬೇಕು ಎಂದ ಡಿ.ಕೆ. ಸುರೇಶ್. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ, ಇವತ್ತಿಲ್ಲ, ಮುಂಚೆನೇ ಹೇಳ್ಯಾರ. ಅವ್ರೇನು ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿಂದ ಕೇಳ್ತೀವಿ ಅವಾಗ ಇದನ್ನ ಹೇಳ್ಯಾರ, ಹೊಸದಲ್ಲಿ ಹೇಳ್ಯಾರ. ಅದನ್ನ ಅವಾಗಿಂದ ಅದನ್ನೇ ಹೇಳ್ತಾರೆ ಅವರು. ಈಗೇನ ಹೊಸದಲ್ಲ, ಅದು ಹಳೇದೇ ಅದು. ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಇವ್ರದ್ದು ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನು ತಪ್ಪಿದೆ? ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ದಮ್ಮಿದ್ರೆ ಡಿಕೆಶಿಯನ್ನ ಉಚ್ಚಾಟಿಸಿ. ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ಸವಾಲ್. ಡಿ.ಕೆ. ಶಿವಕುಮಾರ್ ಬೇರೆ ಇರ್ತಾರೆ, ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗ. ಈಗ ಕುಂಭಮೇಳಕ್ಕೆ ಹೋಗಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದರು. ಏನು ಮಾಡಿದ್ರು ಅವರು? ಏನು ಮಾಡಿದ್ರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಡಿ.ಕೆ.ನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ಡಿ.ಕೆ. ಶಿವಕುಮಾರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯ ಇತ್ತೀಚಿನ ದಿನಮಾನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪರೋಕ್ಷವಾದಂತೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ನಡೆ ಕೂಡ ಬಹಳ ವಿಭಿನ್ನವಾಗಿದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆಯನ್ನ ಈಗ ಮತ್ತೆ ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ಏನಾಗ್ತಾ ಇದೆ ಹಾಗಾದ್ರೆ ಬನ್ನಿ, ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಡಿಕೆಶಿ ಹಿಂದುತ್ವ ಜಪ, ಕಾಂಗ್ರೆಸ್ನಲ್ಲಿ ಕಂಪನ. ಮೌನಕ್ಕೆ ಶರಣಾಗಿದ್ಯಾಕೆ ಕನಕಪುರ ಬಂಡೆ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡವಳಿಕೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಬಿಸಿತುಪ್ಪವಾಗಿದೆ. ಅನಿವಾರ್ಯವಾಗಿ ಎದುರಾಳಿಗಳು ಕೂಡ ಬಂಡೆ ಬೆನ್ನಿಗೆ ನಿಲ್ತಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ವಿರೋಧಿಗಳ ಸಿಟ್ಟಿಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಈಶಾ ಕಾರ್ಯಕ್ರಮಕ್ಕೆ ಹೋಗಿ ಡಿಸಿಎಂ ತಪ್ಪು ಮಾಡಿದ್ರು ಅಂತ ಕೆಂಡ ಕಾರುತ್ತಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೆ. ಬಂಡೆಗೆ ಸತೀಶ್, ಎಂ.ಬಿ. ಪಾಟೀಲ್ ಬೆಂಬಲ. ನನ್ನಣ್ಣ ಸಿಎಂ ಆಗಬೇಕು ಎಂದ ಡಿ.ಕೆ. ಸುರೇಶ್.
ಹೊಸದೇನಲ್ಲ ಮುಂಚೆನೇ ಹೇಳ್ತಾರೆ, ಇವತ್ತೆಲ್ಲ ಮುಂಚೆನೇ ಹೇಳ್ಯಾರ. ಅವ್ರೇನು ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿಂದ ಕೇಳ್ತೀವಿ ಅವಂದ ಇದನ್ನ ಹೇಳ್ಯಾರ, ಹೊಸದಲ್ಲಿ ಹೇಳ್ಯಾರ. ಅದನ್ನ ಅವಂದ ಅದನ್ನೇ ಹೇಳ್ತಾರೆ ಅವರು. ಈಗೇನ ಹೊಸದಲ್ಲ, ಅದು ಹಳೇದೇ ಅದು. ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಇವ್ರದ್ದು, ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಲ್ಲ, ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನು ತಪ್ಪಿದೆ? ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ದಮ್ಮಿದ್ರೆ ಡಿಕೆಶಿಯನ್ನ ಉಚ್ಚಾಟಿಸಿ, ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ಸವಾಲ್. ಡಿ ಕೆ ಶಿವಕುಮಾರ್ ಬೇರೆ ಇರ್ತಾರೆ, ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗಲೂ. ಈಗ ಕುಂಭಮೇಳಕ್ಕೆ ಹೋಗಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದರು. ಏನು ಮಾಡಿದ್ರು ಇವರು? ಏನು ಮಾಡಿದ್ರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ದರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಡಿ ಕೆನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ಡಿಕೆ ಶಿವಕುಮಾರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅದು ನೋಡೋಣ. ಸದ್ಯ ಇತ್ತೀಚಿನ ದಿನಮಾನಗಳಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಒಂದು ಪರೋಕ್ಷವಾದಂತೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ನಡೆ ಕೂಡ ಬಹಳ ವಿಭಿನ್ನವಾಗಿದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ನಡವಳಿಕೆಯನ್ನ ಈಗ ಮತ್ತೆ ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ಏನಾಗ್ತಾ ಇದೆ ಹಾಗಾದ್ರೆ? ಬನ್ನಿ, ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಡಿಕೆಶಿ ಹಿಂದುತ್ವ ಜಪ, ಕಾಂಗ್ರೆಸ್ನಲ್ಲಿ ಕಂಪನ. ಮೌನಕ್ಕೆ ಶರಣಾಗಿದ್ಯಾಕೆ ಕನಕಪುರ ಬಂಡೆ? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡವಳಿಕೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಬಿಸಿತುಪ್ಪವಾಗಿದೆ. ಅನಿವಾರ್ಯವಾಗಿ ಎದುರಾಳಿಗಳು ಕೂಡ ಬಂಡೆ ಬೆನ್ನಿಗೆ ನಿಲ್ತಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ವಿರೋಧಿಗಳ ಸಿಟ್ಟಿಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಈಶಾ ಕಾರ್ಯಕ್ರಮಕ್ಕೆ ಹೋಗಿ ಡಿಸಿಎಂ ತಪ್ಪು ಮಾಡಿದ್ರು ಅಂತ ಕೆಂಡ ಕಾರುತ್ತಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೆ. ಬಂಡೆಗೆ ಸತೀಶ್, ಎಂಬಿ ಪಾಟೀಲ್ ಬೆಂಬಲ. ನನ್ನಣ್ಣ ಸಿಎಂ ಆಗ್ಬೇಕು ಎಂದ ಡಿಕೆ ಸುರೇಶ್. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ, ಇವತ್ತೆಲ್ಲ ಮುಂಚೆನೇ ಹೇಳ್ಯಾರ. ಅವ್ರೇನು ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿಂದ ಕೇಳ್ತೀವಿ ಅವಂದ ಇದನ್ನ ಹೇಳ್ಯಾರ, ಹೊಸದಲ್ಲಿ ಹೇಳ್ಯಾರ. ಅದನ್ನ ಅವಂದ ಅದನ್ನೇ ಹೇಳ್ತಾರೆ ಅವರು. ಈಗೇನ ಹೊಸದಲ್ಲ, ಅದು ಹಳೇದೇ ಅದು. ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಇವ್ರದ್ದು, ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಲ್ಲ, ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನು ತಪ್ಪಿದೆ? ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ದಮ್ಮಿದ್ರೆ ಡಿಕೆಶಿಯನ್ನ ಉಚ್ಚಾಟಿಸಿ, ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ಸವಾಲ್. ಡಿ ಕೆ ಶಿವಕುಮಾರ್ ಬೇರೆ ಇರ್ತಾರೆ, ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗಲೂ. ಈಗ ಕುಂಭಮೇಳಕ್ಕೆ ಹೋಗಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದರು. ಏನು ಮಾಡಿದ್ರು ಇವರು? ಏನು ಮಾಡಿದ್ರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ದರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಡಿ ಕೆನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ಡಿಕೆ ಶಿವಕುಮಾರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಸದ್ಯ ಇತ್ತೀಚಿನ ದಿನಮಾನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪರೋಕ್ಷವಾದಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ನಡೆ ಕೂಡ ಬಹಳ ವಿಭಿನ್ನವಾಗಿದೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆಯನ್ನ ಈಗ ಮತ್ತೆ ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ಏನಾಗ್ತಾ ಇದೆ ಹಾಗಾದ್ರೆ ಬನ್ನಿ, ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಡಿಕೆಶಿ ಹಿಂದುತ್ವ ಜಪ, ಕಾಂಗ್ರೆಸ್ನಲ್ಲಿ ಕಂಪನ. ಮೌನಕ್ಕೆ ಶರಣಾಗಿದ್ಯಾಕೆ ಕನಕಪುರ ಬಂಡೆ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡವಳಿಕೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಬಿಸಿತುಪ್ಪವಾಗಿದೆ. ಅನಿವಾರ್ಯವಾಗಿ ಎದುರಾಳಿಗಳು ಕೂಡ ಬಂಡೆ ಬೆನ್ನಿಗೆ ನಿಲ್ತಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ವಿರೋಧಿಗಳ ಸಿಟ್ಟಿಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಈಶಾ ಕಾರ್ಯಕ್ರಮಕ್ಕೆ ಹೋಗಿ ಡಿಸಿಎಂ ತಪ್ಪು ಮಾಡಿದ್ರು ಅಂತ ಕೆಂಡ ಕಾರುತ್ತಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೆ. ಬಂಡೆಗೆ ಸತೀಶ್, ಎಂಬಿ ಪಾಟೀಲ್ ಬೆಂಬಲ. ನನ್ನಣ್ಣ ಸಿಎಂ ಆಗ್ಬೇಕು ಎಂದ ಡಿ.ಕೆ. ಸುರೇಶ್. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ, ಇವತ್ತೆಲ್ಲ ಹೇಳ, ಮುಂಚೆನೇ ಹೇಳ್ಯಾರ. ಅವ್ರೇನು ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿಂದ ಕೇಳ್ತೀವಿ ಅವಂದ ಇದನ್ನ ಹೇಳ್ಯಾರ, ಹೊಸದಲ್ಲಿ ಹೇಳ್ಯಾರ. ಅದು ಅವಂದದನ್ನೇ ಹೇಳ್ತಾರೆ ಅವರು. ಈಗೇನ ಹೊಸದಲ್ಲ, ಅದು ಹಳೇದೇ ಅದು. ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ವಿರುದ್ಧ ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನು ತಪ್ಪಿದೆ? ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ಧಮ್ಮಿದ್ರೆ ಡಿಕೆಶಿಯನ್ನ ಉಚ್ಚಾಟಿಸಿ. ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ಸವಾಲ್. ಡಿ.ಕೆ. ಶಿವಕುಮಾರ್ ಬೇರೆ ಇರ್ತಾರೆ, ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗ. ಈಗ ಕುಂಭಮೇಳಕ್ಕೆ ಹೋಗಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನು ಮಾಡಿದ್ರು ಅವರು? ಏನು ಮಾಡಿದ್ರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಡಿ.ಕೆ.ನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ಡಿ.ಕೆ. ಶಿವಕುಮಾರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.